ಫಸ್ಟ್ ನಮಸ್ಕಾರ ರೀ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಎಲ್ಲ ಗುಡ್ ನೈಟ್. ಇವತ್ತು ಭಾಳ ದಿವಸ ಆದಮೇಲೆ ಹೊಸ ಯೂಟ್ಯೂಬ್ ಇದಕ್ಕೆ ಬಂದೇನಿ. ಇವತ್ತೊಂದು ಗಾಡಿ ತೊಗೊಂಬಂದೇನಿ ನಿಮಗೆಲ್ಲ ತೋರ್ಸಕ್ಕೆ. ಇದು ಬಂದು Yamaha RX 135G. ಇದ್ರ ಬಗ್ಗೆ ಇನ್ನೂ ತುಂಬ ಹೇಳೋದೈತ್ರಿ. ಇದು ಬಂದ್ಬಿಟ್ಟು ರಿಯರ್ ಗಾಡಿ RXG. ಇಲ್ಲಿ ನೋಡ್ಬೋದು, ಕಾಣಿಸ್ತಾ ಇದೆ. 132 ಅಂತೇಳಿ CM. ಇದು 135cc. ನೋಡ್ಬೋದು, ಇಂಜಿನ್ ನೋಡ್ಬೋದು. E3 ಇಂಜನ್ ಇದೆ. ಜಸ್ಟ್ ಇದು 100 ಬೇರೆ, ಇದು ಬೇರೆ. 100 ಸೇಮ, ಬಟ್ 100 ಬೇರೆ, ಇದು ಬೇರೆ. ಇದ್ರ ಬಗ್ಗೆ ಹೇಳ್ತೇನೆ, ಗಾಡಿ ಹೊಡೆದು ತೋರಿಸ್ತೇನೆ. ಜಸ್ಟ್ ಇದ್ರಾಗ ನೀವು ತಿಳ್ಕೊರಿ, ಅದನ್ನು 100ದಾಗ ಈ ಪೈಪ್ ಇರೋಂಗಿಲ್ಲ. ಈ ಪೈಪ್ ಇರೋಂಗಿಲ್ಲ. ಇದ್ರ ಬಗ್ಗೆ RX ಗೊತ್ತಿರೋರಿಗೆ ಈಗ ಗೊತ್ತಿರ್ತೈತಿ ಏನಂತ ಹೇಳಿ. 135ಗೆ ಈ 100ಗೆ ಡಿಫ್ರೆನ್ಸ್ ಇಲ್ಲಿ ಇರ್ತೈತಿ ನೋಡಿ. ಈ ಗಾಡಿಯಾಗ ಹೇಳ್ಬೇಕಂದ್ರೆ ನೋಡ್ಬೋದು, ಈ ಸ್ಪೀಡೋಮೀಟ್ರು, ಇದು RPM ಮೀಟ್ರು. ಇದು ಜಸ್ಟ್ ಒರಿಜಿನಲ್ ಹ್ಯಾಂಡಲ್ ಅಲ್ಲ, ಇದು ಅಡಿಷ್ನಲ್ ಹಾಕಿದ್ದಾರೆ ಅವರು ಓನರ್ ಬಂದ್ಬಿಟ್ಟು. ಈ ಸೈಲೆನ್ಸರು ಇನ್ಬಿಲ್ಡ್ ಮೈಸೂರಿಂದ ತರಿಸಿ ಹಾಕ್ಯಾರ. ಹೊಳ್ಳಿ ಈ ಗಾಡಿ ಬಗ್ಗೆ ಹೇಳಬೇಕು ಅಂದ್ರೆ ಹೊಡೆದ ಮೇಲೆ ಗೊತ್ತಾಗ್ತೈತಿ ಗಾಡಿ ಹೆಂಗೆ ಅಂತೇಳಿ. 100ಗೆ ಇದಕ್ಕೆ ಹೊಡೆದವ್ರಿಗೆ ಗೊತ್ತಾಗ್ತೈತಿ ಗಾಡಿ ಬಗ್ಗೆ ಏನೇನಿಲ್ಲ ಅಂತೇಳಿ. ಹಂಗೆ RX ಅಂತಂದ್ರೆ ಗೊತ್ತಾಗೋಲ್ಲ. ಬಸ್ಟ್ ಗೊತ್ತಾಗೋದು ಇದ್ರಾಗ ಬ್ರ್ಯಾಂಡಿಂಗ್ 135. 100ಗೆ ಇರೋದು ಡಿಫ್ರೆನ್ಸ್. ಗಾಡಿ ಚಾಲು ಮಾಡಿನೂ ತೋರಿಸ್ತೇನೆ. ಹ್ಯಾಂಡಲ್ ನೋಡ್ಬೋದು, ಯಾವ ನಮೂನೆ ಐತಿ. ಭಾಳ ಏನು ಹೇಳಕ್ಕೆ ಹೋಗಲ್ಲ. ನಾನೇನು ಅಷ್ಟೊಂದು ದೊಡ್ಡವನಲ್ಲ, ನಾನು ಅಷ್ಟೇನು ದೊಡ್ಡ ಯೂಟ್ಯೂಬರು ಅಲ್ಲ. ನನಗೆ ಎಷ್ಟು ಗೊತ್ತೈತಿ ಅಷ್ಟು ಹೇಳಕತ್ತೀನಿ. ಒಂದು ಸಿಂಗಲ್ ಫ್ಲೈ ಬೈ ಕೊಡ್ತೀನಿ ನೋಡಿ. ಗಾಡಿ ಓನರ್ ಬಂದ್ಬಿಟ್ಟ ಇಲ್ಲಿ ಕಾರ್ ನೋಡಿ ದೂರ. ಈ ಗಾಡಿ ಬಗ್ಗೆ ಹೇಳೇನ್ರಿ. ಇದು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಬೇರೆ RX ಬರ್ತೈತಿ. ಒಂದು 2-3 RX ವಿಡಿಯೋನ ಮಾಡ್ತಾನೆ. ಅದಾದ್ಮೇಲೆ ಒಂದು KTM ವಿಡಿಯೋ ಬರ್ತೈತಿ. ಇದ್ರ ಬಗ್ಗೆ ನೋಡಿರಿ ಅಂತ ಹೇಳೈತಿ. ಹೊಳ್ಳಿ ಈ ಗಾಡಿ ಹೈಟ್ ಮಾಡೈತಿ. ಗಾಡಿ 2.5 ಇಂಚ್ ಹೈಟ್ ಆಗೈತಿ. ಹಾಗಾಗಿ ಸ್ಪೀಡೋಮೀಟ್ರ್ ಕೇಬಲ್ ಚಾಲೂ ಇಲ್ಲ. RXದವ್ರಿಗೆ ಗೊತ್ತಾಕತಿ, ಉಳ್ಕಿದವ್ರಿಗೆ ಏನು ಹೇಳಕ್ಕೆ ಬರಲ್ಲ. ಹೊಳ್ಳಿ ಇದು ಅಡಿಷನಲ್ ಇದೆ ಮೀಟ್ರ್ಗಳು. ಪ್ಲಸ್ ಪಾಯಿಂಟ ಹೊಳ್ಳಿ ನಿಮ್ಮ ಮುಂದಿನ ಲುಕ್ ನೋಡ್ಕೋಬೋದು. ಬೇರೆ ಟೈಪ್ ಐತಿ. ಅದಕ್ಕೆ ಬೇರೆ ಟೈಪ್ ಕಾರಣ ಅಂದರೆ ಈ ಕ್ಲ್ಯಾಂಪ್. ಇದು ಬಂದು 5 ಸ್ಪೀಡ್ ಗಾಡಿ ಇದೆ. ಗೊತ್ತಾಗ್ತೈತಿ RX ಬಗ್ಗೆ ಗೊತ್ತಿದ್ದವ್ರಿಗೆ. ಇವತ್ತಿನ ವಿಡಿಯೋ ಮುಗಿಸೋಣ ಇಲ್ಲಿಗೆ. ಇವರ ಓನರ್ ಇವರ ಹೇಳ್ತಾರ ಗಾಡಿ ಬಗ್ಗೆ ಏನೇನಂತ. ಉಳ್ಕಿದ ಒಟ್ಟ ಕೈ ಮುಗಿ ಕೇಳ್ತಾನೆ. Yamaha ಮೇಂಟೆನೆನ್ಸ್ ಮಾಡಕ್ ಯಾವ ಕೈಯಾಗೂ ಆಗೋದಿಲ್ಲ, ಮಾಡಕ್ ಹೋಗ್ಬೇಡ್ರಿ. ಸೂಪರ್ ಬೈಕ್ ಮೇಂಟೈನ್ ಮಾಡೋದು, ಒಂದು RX 135 ಮೇಂಟೈನ್ ಮಾಡೋದು, ಎರಡು ಒಂದ. ಹಳೆ ಮುದುಕಿ ಹಳೆ ಮುದುಕಿ ಎಷ್ಟು ಸಿಂಗಾರ ಮಾಡಿರು ಕಡಿಮೆನ. ಇದು ಆಕ್ಚುಲಿ ಚೆನ್ನಾಗಿರೋದು.
ನೋಡ್ಬೋದು ಇದ್ರಾಗ ಗಾಡಿ ನೋಡಕ್ ನಾರ್ಮಲ್ ಐತಿ, ಬಟ್ ಭಾಳ ಮಿನಿಮಮ್ ಇಲ್ಲ ಅಂದ್ರೂ ಭಾಳ ಖರ್ಚಾಗೈತಿ ಇಷ್ಟು ಮೇಂಟೈನ್ ಮಾಡಕ್ ಗಾಡಿಗೆ. ಬರೀ ಸ್ಟ್ಯಾಂಡಿಗೆ ಮಿನಿಮಮ್ ಇಲ್ಲ ಅಂದ್ರೆ 1500 ರೂಪಾಯಿ ಆಗೈತಿ ಬರೀ ಹಾಕ್ಸಕ್ಕೆ ಅಷ್ಟೇ. ಆ ಸ್ಟ್ಯಾಂಡ್ ನಿಮಗೆ ಗೊತ್ತಾಗಂಗಿಲ್ಲ ಆಲ್ಮೋಸ್ಟ್ ಎಲ್ಲರಿಗೆ ಯಾವ ಗಾಡಿ ಸ್ಟ್ಯಾಂಡ್ ಅಂತ. ಅದ ಇದನ್ನ ಮಾಡಿಸಿದ್ರೆ ಹೇಳಿ ತೊಗೊಂಬಂದು ಅದು ನಿಮ್ಗೆ ಹೇಳ್ಬೇಕಂದ್ರೆ ಗಾಡಿ ಅವೆಂಜರ್ ಗಾಡಿ ಸ್ಟ್ಯಾಂಡ್ ಅದ, ಅಷ್ಟು ಗೊತ್ತಾಗಂಗಿಲ್ಲ ಅದ. ನೀವು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಬೇರೆ ಏನೋ ಗಾಡಿ ತೋರಿಸ್ತೀನಿ. Your attention, please.